ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಯೂಟ್ಯೂಬ್ ಚಾನಲ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮುಂದೆ ಬರ್ತಾ ಇರೋಂಥ ದೊಡ್ಡ ದೊಡ್ಡ ಸಿನಿಮಾಗಳು ಯಾವ್ಯಾವು ಯಾವಾಗೆಲ್ಲ ಬರ್ತವೆ ಅಂತ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾವೆಲ್ಲ ತುಂಬ ವರ್ಷಗಳಿಂದ ಕಾಯ್ತಾ ಇರೋಂಥ ಕನ್ನಡದ ಅತಿ ದೊಡ್ಡ ಸಿನಿಮಾ ಇದು. ಕನ್ನಡ ಇಂಡಸ್ಟ್ರಿನ ಬಿಟ್ಟು ಹಾಲಿವುಡ್ ಲೆವೆಲ್ಗೆ ಹೋಗಿ ಸಿನಿಮಾನ ಮಾಡ್ತಾ ಇರೋಂಥ ಸಿನಿಮಾ ಈ ಸಿನಿಮಾನೇ ಟಾಕ್ಸಿಕ್. ಇದು ಈ ಲಿಸ್ಟಲ್ಲಿ ಟಾಪಲ್ಲಿ ಬರುವಂಥ ಸಿನಿಮಾ. ಸೊ ಯಶ್ ಅವರು KGF 2 ಆದಮೇಲೆ ಈ ಸಿನಿಮಾನ ಕೈಗೊತ್ಕೊಂಡ್ರು. ಇದು ಆಲ್ರೆಡಿ 3 ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ ಈ ಸಿನಿಮಾಗೋಸ್ಕರ. ಈ ಸಿನಿಮಾ ಈ ವರ್ಷದ ಕೊನೆಯಲ್ಲಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಗೀತು ಮೋಹನ್ ದಾಸ್ ಅವರು. ಇದು ಇವರ ಕೆರಿಯರ್ ಅಲ್ಲೇ ಅತಿ ದೊಡ್ಡ ಸಿನಿಮಾ ಅಂತಾನೆ ಹೇಳ್ಬೋದು. ಇದಕ್ಕೂ ಮುಂಚೆ ಸುಮಾರು ಮಲಯಾಳಂ ಸಿನಿಮಾಗಳನ್ನ ಮಾಡಿದ್ದಾರೆ, ಅವರು ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಸಿನಿಮಾ ಮಾಡಿರ್ಲಿಲ್ಲ. ಸೊ ಎರಡನೇದಾಗಿ ಬಿಲ್ಲರಂಗ ಭಾಷೆ. ಸೊ ಇದು ಕಿಚ್ಚ ಸುದೀಪ್ ಅವರ ಮುಂದೆ ಬರ್ತಾ ಇರೋಂಥ ಒಂದು ಅತಿ ದೊಡ್ಡ ಸಿನಿಮಾ. ಇದು 2209 ಸೆಟ್ ಆಗಿರುವಂಥ ಸಿನಿಮಾ. ಈಗೆಲ್ಲ ಕೆಲವೊಬ್ರು 90s 80sಗೆ ಹೋದ್ರೆ ಸುದೀಪ್ ಅವರು ಫ್ಯೂಚರ್ಗೆ ಹೋಗಿ ಸಿನಿಮಾನ ತೆಗಿತಾ ಇದ್ದಾರೆ. ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಅನೂಪ್ ಬಂಡೆ ಅವರು. ಈ ಸಿನಿಮಾಗೋಸ್ಕರ ನಾವು ಆಲ್ರೆಡಿ 4 ವರ್ಷದಿಂದ ಕಾಯ್ತಾ ಇದ್ದೀವಿ. ಈ ಸಿನಿಮಾ ಅನೌನ್ಸ್ ಆದಾಗಿಂದ ಕಿಚ್ಚ ಸುದೀಪ್ ಅವರು 2 ಸಿನಿಮಾಗಳು ವರ್ಷಕ್ಕೊಂದರಂತೆ ಸಿನಿಮಾಗಳೇ ರಿಲೀಸ್ ಆಗೋದು. ಬಟ್ ಇದರ ಸಿನಿಮಾದ ಇನ್ನೂ ಅಪ್ಡೇಟ್ಸ್ಗಳು ಬರ್ತಾನೆ ಇಲ್ಲ. ಸಿನಿಮಾದ ಶೂಟಿಂಗ್ ನಡೀತಾ ಇದೆ, ಆದರೆ ಯಾವ ಲೆವೆಲಲ್ಲಿ ಇದೆ, ಯಾವನ್ನೆಲ್ಲ ಆಗ್ತಾ ಇದೆ ಅನ್ನೋದು ಯಾವುದೇ ಸುಳಿವು ನಮಗೆ ಸಿಗ್ತಾ ಇಲ್ಲ. ಸೊ ಈ ಸಿನಿಮಾ ಶೆಡ್ಯೂಲ್ಸ್ಗಳು ತುಂಬ ದೊಡ್ಡದಾಗಿದೆ. ಏನಂದರೆ ಒಂದು ಶೆಡ್ಯೂಲ್ ಶೂಟ್ ಆಗಿ ನೆಕ್ಸ್ಟ್ ಶೆಡ್ಯೂಲ್ಗೆ 3-4 ತಿಂಗಳು ಗ್ಯಾಪ್ ತಗೊಂತಿದೆ. ಏನಕ್ಕಂದ್ರೆ ಅದ್ರ ಸೆಟ್ ಆಗಿರ್ಬೋದು, ಅದ್ರ ಕ್ರಿಯೇಷನ್ ಆಗಿರ್ಬೋದು. ಸೊ ಈ ಗ್ಯಾಪ್ ಅಲ್ಲಿ ಸುದೀಪ್ ಅವರು ಬೇರೆ ಬೇರೆ ಸಿನಿಮಾಗಳನ್ನ ಬೇರೆ ಬೇರೆ ಆಕ್ಟಿವಿಟೀಸ್ನ ಮಾಡ್ಕೊತಾ ಇದ್ದಾರೆ. ಸೊ ಈ ಸಿನಿಮಾ ಸದ್ಯಕ್ಕೆ ಬರೋ ಥರ ಕಾಣಿಸ್ತಾ ಇಲ್ಲ. ಮುಂದಿನ ವರ್ಷ ಅಥವಾ 2028ರಲ್ಲಿ ಬರುವಂತ ಚಾನ್ಸಸ್ ಇದೆ. ಸೊ ಅಲ್ಲಿವರೆಗೂ ನಾವು ಈ ಸಿನಿಮಾಗೋಸ್ಕರ ಕಾಯ್ತಾ ಇರೋಣ. ಅದ್ರ ಮಧ್ಯದಲ್ಲಿ ಮತ್ತೆ ಸುದೀಪ್ ಅವರು ಇನ್ನೆರಡು ಸಿನಿಮಾ ತರ್ಬೋದು. ಮುಂದಿನ ಸಿನಿಮಾ ಉತ್ತರಾಖಂಡ. ಇದು ಕೂಡ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಸಿನಿಮಾ, ಅದರಲ್ಲೂ ನಾರ್ತ್ ಕರ್ನಾಟಕದ ಮೇಲೆ ಬೇಸ್ ಆಗಿರುವಂತ ಸಿನಿಮಾ ಇದುವರೆಗೂ ಬಂದಿಲ್ಲ, ಮುಂದೆ ಬರೋದು ಇಲ್ಲ ಅನ್ಸುತ್ತೆ. ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಈ ಉತ್ತರಾಖಂಡ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ, ಹಾಗೆ ನಮ್ಮ ಶಿವಣ್ಣ ಅವರು ಒಂದು ಗೆಸ್ಟ್ ರೋಲ್ ಕಾಣಿಸ್ಕೊತಾ ಇದ್ದಾರೆ. ಸೊ ಈ ಸಿನಿಮಾದ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ದೊಡ್ಡ ಲೆವೆಲ್ ಅಲ್ಲಿ ಇದೆ. ಈ ಸಿನಿಮಾನ KRG ಕ್ರಿಯೇಷನ್ಸ್ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಈಗ ಆಲ್ರೆಡಿ ಅರ್ಧ ಶೂಟ್ ನ ಮುಗಿಸಿದೆ, ಬಟ್ ಕಾರಣಾಂತರಗಳಿಂದ ಈ ಸಿನಿಮಾದ ಶೂಟಿಂಗ್ ಈಗ ಸದ್ಯಕ್ಕೆ ನಿಂತಿದೆ. ಸೊ ಇದ್ರ ಮಧ್ಯೆ ಶೆಡ್ಯೂಲ್ಸು, ಹೀರೋ ಶೆಡ್ಯೂಲ್ಸ್ಗಳು, ಅವರ ಎಲ್ಲರ ಶೆಡ್ಯೂಲ್ಸು ಸಿಗದೇನೆ ಸದ್ಯದಲ್ಲಿ ಸಿನಿಮಾ ಬರ್ತಾ ಇಲ್ಲ. ಈ ಸಿನಿಮಾಗೋಸ್ಕರ ಕೂಡ ನಾವು ಆಲ್ರೆಡಿ 3 ವರ್ಷಗಳಿಂದ ಕಾಯ್ತಾ ಇದ್ದೀವಿ. ಸೊ ಈ ಸಿನಿಮಾ ಕೂಡ 2027 ಅಥವಾ 28 ಲೆವೆಲ್ಗೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಮುಂದಿನ ಸಿನಿಮಾ ಜೈ ಹನುಮಾನ್. ಆ್ಯಕ್ಚುಲಿ ಇದು ತೆಲುಗು ಸಿನಿಮಾನೇ, ಆದರೆ ಇದರಲ್ಲಿ ಕಾಣಿಸ್ಕೊತಾ ಇರೋದು ನಮ್ಮ ರಿಷಬ್ ಶೆಟ್ಟಿ ಅವರು ಆಸ್ ಎ ಹನುಮಾನ್ ಆಗಿ. ಸೊ ಇದು ಕನ್ನಡದಲ್ಲಿ ಕೂಡ ರಿಲೀಸ್ ಆಗುತ್ತೆ. ತೆಲುಗು ಮತ್ತೆ ಕನ್ನಡ ಎರಡೂ ಸ್ಟೇಟ್ಸ್ ಅಲ್ಲಿ, 2 ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗುವಂತ ಸಿನಿಮಾ. ಏನಕ್ಕಂದ್ರೆ ಇದರ ಡೈರೆಕ್ಟರ್ ಏನಿದ್ದಾರೆ ವರ್ಮಾ ಅವರು, ಹನುಮಾನ್ ಸಿನಿಮಾನ ತೆಗೆದು ದೊಡ್ಡ ಲೆವೆಲ್ ಅಲ್ಲಿ ಹೆಸರು ಮಾಡಿದ್ರು, ಮತ್ತೆ ಹನುಮಾನ್ ಯೂನಿವರ್ಸ್ ನ ಕ್ರಿಯೇಟ್ ಮಾಡಿದ್ರೆ. ಹನುಮಾನ್ ಯೂನಿವರ್ಸ್ ಅಲ್ಲಿ ಜೈ ಹನುಮಾನ್ ಅನ್ನೋದೊಂದು ಪಾರ್ಟ್. ಸೊ ಅದರಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂತಾ ಇರೋದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾದ ಮುಹೂರ್ತ ನಡೀತಿದೆ, ಇದರ ಶೂಟಿಂಗ್ ಕೂಡ ಶುರು ಆಗಿದೆ. ಸೊ ಈ ಸಿನಿಮಾ ಮುಂದಿನ ವರ್ಷ ಬರುವಂತ ಚಾನ್ಸಸ್ ಇದೆ. ಸೊ ಅದರಲ್ಲಿ ಏನೆಲ್ಲ ಆಗಿರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ನನ್ನ ಅನಿಸಿಕೆ ಮುಂದಿನ ವರ್ಷ ಬರಬಹುದು ಅಂತ, ಬಟ್ ಹೇಳಕ್ಕಾಗಲ್ಲ ಯಾವಾಗ ರಿಲೀಸ್ ಆಗುತ್ತೆ. ಸೊ ಮತ್ತೆ ಮುಂದಿನ ಸಿನಿಮಾ ರಿಚರ್ಡ್ ಆಂಟೋನಿ. ಈ ಸಿನಿಮಾಗಂತೂ 10 ವರ್ಷದಿಂದ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ನಮ್ಮ ರಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾನ ಅನೌನ್ಸ್ ಮಾಡಿದ್ದು ಮೇ ಬಿ ಅವರ 777 ಚಾರ್ಲಿ ಸಿನಿಮಾಗೂ ಮುಂಚೆನೆ ಅನ್ಸುತ್ತೆ. ಸೊ ಅದಾದ್ಮೇಲೆ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ 2 ಪಾರ್ಟಲ್ಲಿ ಬಂತು, 2 ಸೂಪರ್ ಹಿಟ್ ಆಯಿತು. ಅದಾದ್ಮೇಲೆ ಈಗ ರಿಚರ್ಡ್ ಆಂಟೋನಿಯಲ್ಲಿ ಕಂಪ್ಲೀಟ್ ಮುಳುಗೋಗಿದ್ದಾರೆ. ಅದರ ಸ್ಕ್ರಿಪ್ಟ್ ವರ್ಕಲ್ಲಿ, ಅದರ ರೈಟಿಂಗಲ್ಲಿ ಕಾಣೆಯಾಗೋಗಿದ್ದಾರೆ. ಸದ್ಯಕ್ಕೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋ ಸುಳಿವು ಕೂಡ ಯಾರಿಗೂ ಸಿಗ್ತಾ ಇಲ್ಲ. ಅಷ್ಟು ಹಿಂದೆ ಸರಿದ್ಬಿಟ್ಟಿದ್ದಾರೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು. ಸದ್ಯಕ್ಕೆ ಈ ಸಿನಿಮಾದ ರೈಟಿಂಗ್ ವರ್ಕ್ ನಡೀತಾ ಇದೆ. ಸೊ ಇದರ ಶೂಟಿಂಗ್ ಶುರುವಾಗಿ ಇದು ಕಂಪ್ಲೀಟ್ ಆಗಿ ರಿಲೀಸ್ ಆಗೋ ಅಷ್ಟೊತ್ತಿಗೆ ಈ ಸಿನಿಮಾ ಮೇ ಬಿ 2029-30 ಬರ್ಬೋದು. ಸೊ ಅಷ್ಟು ದೊಡ್ಡ ಸ್ಕೇಲಲ್ಲಿ ಬರ್ತಾ ಇದೆ. ಈ ಸಿನಿಮಾನ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಹಾಗೆ ರಕ್ಷಿತ್ ಶೆಟ್ಟಿ ಅವರು ಇದರಲ್ಲಿ ಡೈರೆಕ್ಟರ್ ಕಮ್ ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಈ ಏನು ರಿಚರ್ಡ್ ಆಂಟೋನಿ ಸಿನಿಮಾ ಇದೆ, ಉಳಿದವರು ಕಂಡಂತೆ ಸಿನಿಮಾದ ಸೀಕ್ವಲ್ ಅಂತಾನೆ ಹೇಳ್ಬೋದು. ಉಳಿದವರು ಕಂಡಂತೆ ಸಿನಿಮಾದಲ್ಲಿ ಈ ರಿಚಿ ಅನ್ನೋನು ಯಾರು, ಏನಾಗಿದ್ದು ಅನ್ನೋದು ಬೇರೆಯವರೆಲ್ಲ ಹೇಳ್ತಾ ಇದ್ರು, ಏನು ಎತ್ತ ಹೇಗೆ ಅಂತ. ಆದ್ರೆ ಈ ಉಳಿದವರು ಕಂಡಂತೆ ಅನ್ನೋ ಸಿನಿಮಾನ ಸೀಕ್ವೆಲ್ ಅಲ್ಲಿ ರಿಚರ್ಡ್ ಆಂಟೋನಿಗೆ ಅಂದ್ರೆ ರಿಚಿಗೆ ಏನ್ ಅನಿಸ್ತು, ಅವನ ಕತೆ ಅವನ ಸ್ಟೈಲ್ ಅಲ್ಲಿ ಅವ್ನು ಹೇಳ್ತಾ ಹೋಗ್ತಾನೆ. ಅವನು ಒಳಗಡೆ ಏನೇನೆಲ್ಲ ಇತ್ತು, ಬೇರೆಯವ್ರು ನೋಡೋದಕ್ಕೂ ಅವನು ಒಳಗಡೆಯಿಂದ ಫೀಲ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಹೇಳಕ್ ಹೊರಟಿದ್ದಾರೆ. ಸೊ ಅದರಿಂದನೇ ತುಂಬಾ ಟೈಮ್ ತಗೋತಾ ಇದ್ದಾರೆ ಅಂತ ಹೇಳ್ಬೋದು. ಮೇಜರ್ ಆಗಿ ನಮ್ಮ ರಕ್ಷಿತ್ ಶೆಟ್ಟಿ ಅವರು ರೈಟಿಂಗ್ ಅಲ್ಲಿ ತುಂಬಾನೇ ಒತ್ತು ಕೊಡ್ತಾರೆ, ಅದರಿಂದ ಒಂದು ಒಳ್ಳೆ ಔಟ್ಪುಟ್ ಕೂಡ ಸಿಗುತ್ತೆ.
ಸೊ ಇದ್ರಲ್ಲಿ ಕಾಯೋದ್ರಲ್ಲಿ ಯಾವುದೇ ಮೋಸ ಇಲ್ಲ ಅಂತ ನನ್ಗನ್ಸುತ್ತೆ. ಇನ್ನು ಸುಮಾರು ಸಿನಿಮಾಗಳಿದಾವೆ, ಆದ್ರೆ ಅಷ್ಟು ದೊಡ್ಡ ಸಿನಿಮಾಗಳು ಅಲ್ಲದೆ ಇದ್ರು ಕೂಡ ಈ ಸಿನಿಮಾಗಳು ಕೂಡ ನಾವು ಕಾಯ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದು ಅಣ್ಣ ಫ್ರಮ್ ಮೆಕ್ಸಿಕೋ. ಇದು ಡಾಲಿ ಧನಂಜಯ ಅವರ ಮುಂದಿನ ಸಿನಿಮಾ, ಈ ವರ್ಷನೇ ರಿಲೀಸ್ ಆಗುವಂತ ಸಿನಿಮಾ ಇದು. ಸೊ ಇದ್ರ ಟೀಸರ್ ಕೂಡ ಬಂದಿದೆ. ಇದರಲ್ಲಿ ಒಂದೊಳ್ಳೆ ಮಜವಾಗಿರುವಂತ ತೋರಿಸ್ತಾ ಇದ್ದಾರೆ. ಬಡವ ರಾಸ್ಕಲ್ ಸಿನಿಮಾದ ಡೈರೆಕ್ಟರ್ ಶಂಕರ್ ಗುರು ಅವರು ಈ ಸಿನಿಮಾನು ಡೈರೆಕ್ಟ್ ಮಾಡ್ತಾ ಇರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಇದಾದ್ಮೇಲೆ ನಮ್ಮ ಗಣೇಶ್ ಅವರ ಬೃಂದ ವಿಹಾರಿ, ಲಾಸ್ಟ್ ಟೈಮ್ ಕೃಷ್ಣ ಪ್ರಣಯಸಖಿ ಏನ್ ಸಿನಿಮಾ ತೆಗೆದಿದ್ರು ಅದೇ ಕಾಂಬಿನೇಷನ್ ಈ ಸಿನಿಮಾ ಬರ್ತಾ ಇದೆ. ಈಗ ಆಲ್ರೆಡಿ 2 ಹಾಡುಗಳನ್ನ ರಿಲೀಸ್ ಮಾಡಿದ್ದಾರೆ. ಈ ಸಲ ಕೂಡ ಟ್ರೈಲರ್ ಟೀಸರ್ ರಿಲೀಸ್ ಮಾಡ್ತಾರೆ ಅನ್ನೋ ಸುಳಿವಿಲ್ಲ. ಸೊ ಕಾದ್ ನೋಡ್ಬೇಕಾಗಿದೆ. ಕೃಷ್ಣನ್ ಪಾತ್ರದಲ್ಲಿ ನಮ್ಮ ಗಣೇಶ್ ಅವರು ಮತ್ತೆ ಹೇಗೆ ಮಿಂಚ್ತಾರೆ ಅನ್ನೋದನ್ನ ಈ ವರ್ಷನೇ ರಿಲೀಸ್ ಆಗುವಂತ ಚಾನ್ಸಸ್ ಇದೆ, ಕಾದು ನೋಡ್ಬೇಕಾಗಿದೆ. ಸೊ ಮುಂದೆ 666 ಡ್ರೀಮ್ ಥಿಯೇಟರ್, ಇದು ಶಿವಣ್ಣ ಮತ್ತು ಡಾಲಿ ಧನಂಜಯ ಅವರು 90s 80s ಅಲ್ಲಿ ಸಿನಿಮಾ ಮಾಡ್ತಾ ಇರೋದು. ಇದೊಂದು ಹಳೆ ಸಿನಿಮಾ, ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ ಕೂಡ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತ ಸಿನಿಮಾ. ಮುಂದೆ ಕರಾವಳಿ ಸಿನಿಮಾ. ಈ ಕರಾವಳಿ ಸಿನಿಮಾ ತುಂಬಾ ವರ್ಷಗಳಿಂದ ಬರ್ತಾನೆ ಇದೆ. ಇದರಲ್ಲಿ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಹೀರೋ ಕಾಣಿಸ್ಕೊಂಡಿದ್ದಾರೆ. ಒಂದೊಳ್ಳೆ ಆಂಟಿಸಿಪೇಷನ್ ಅಂತೂ ಇದೆ ಈ ಸಿನಿಮಾ ಮೇಲೆ. ಏನಕ್ಕೆ ಅಂದ್ರೆ ನಮ್ಮ ಪ್ರಜ್ವಲ್ ದೇವರಾಜ್ ಅವರು ಒಂದು ಹೊಸ ಪ್ರಯತ್ನದಲ್ಲಿ ಈ ಸಿನಿಮಾನ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್. ಸಿ ಎಸ್.